ಇದೆ. ಒಂದ್ 3 ತಿಂಗಳಿಂದ ಯಾರು ವಿಸಿಟ್ ಮಾಡಿಲ್ಲ. ಸುಮ್ಮನೆ ಡಾಕ್ಟರ್ ಬರಲ್ಲ, ಮೆಡಿಕಲ್ ಆಫೀಸರ್ ಅಂತಾರೆ ಲೋಕಲ್ ಆಗಿ, ಅವರು ಬಂದಿಲ್ಲ. ನಿಮ್ಮ ಸೂಪರ್ವೈಸರ್ ವಿಸಿಟ್ ಮಾಡಿಲ್ಲ. ನಾನು ಹೇಳಿದ್ನಲ್ಲ, ಸಾಲ್ಗಾಮೆ ಅಂತ ಮಾಡಿ ವಿಸಿಟ್ ಮಾಡಿದಾಗ ಅವ್ರು ಏನ್ ಮಾತಾಡ್ತಿದ್ರು ಅಂತ ನಾನು ಹೇಳಿದ್ನಲ್ಲ. ಸುಮ್ಮನೆ ಎಲ್ಲ ಡಿಪೆಂಡ್ ಮಾಡ್ಬೇಡಿ. ಇಲ್ಲ ಅಂದ್ರೆ ಎಲ್ಲ ಸರಿಯಾಗಿ ನಡೀತಾ ಇದೆಯಾ? ನಾವು ಕೇಳ್ತಾ ಇದ್ರೆ ನೀವು ಹಂಗೆ ಹೇಳ್ತಾ ಇದ್ರ. ಸುಂದರಪ್ಪ, ನಾನು ಕೇಳಪ್ಪ ಸರ್, ಸಾಲ್ಗಾಮೆ ಅಂಗನವಾಡಿ ವಿಸಿಟ್ ಮಾಡಿದಾಗ ಮಗುನ ತೂಕ ಹಾಕಮ್ಮ ಅಂದೆ. ನಾನು ಲಾಂಗ್ ಬ್ಯಾಕ್ ವಿಸಿಟ್ ಮಾಡಿದಾಗ ಒಂದು 5-6 ತಿಂಗಳಾಗಿರ್ಬೇಕು ಸರ್. ಮಗು ತೂಕ ಹಾಕಿದ್ರು ಸರ್, 2.5 kg ಬಂತು. ಮಗು ಬಂದಾಗ ಅಂಗನವಾಡಿಗೆ 3 kg ಇತ್ತು. ನಾನು ಇದೆಲ್ಲ ನೋಡಿದ್ದೀನಿ. ಸುಮ್ಮನೆ ತಿಪ್ಪಸಾರಿಸಿ ಇದು ಮಾಡ್ಬೇಡಿ. ನೀವು ವಿಸಿಟ್ ಮಾಡಿ ಫಸ್ಟ್, ಅಲ್ಲೇ ಇದ್ದ ಸರ್. ಆಮೇಲೆ ಅಯ್ಯೋ ಈ ಸರ್ ಅದೇ ಇವ್ರಿಗೆಲ್ಲ ಸಂಬಳ ನಿಲ್ಸಿ ಸರಿಯಾಗಿ ಇದು ಮಾಡಿದ್ರೆ ಇದಾಗುತ್ತೆ. ಇವ್ರಿಗೆಲ್ಲ ಸ್ವಲ್ಪ ಎಲ್ಲ ಹೊಟ್ಟೆ ತುಂಬಿರ್ತಾರೆ ಇವ್ರಿಗೆ. ನಾನು ಪ್ರತಿಯೊಂದು ಹೇಳಿರ್ತೀನಿ ನನ್ನ ಮೀಟಿಂಗ್ ಅಲ್ಲಿ, ನೋಡಪ್ಪ ಹಿಂಗಿತ್ತು ಅಂತ ಬಿಟ್ಟಿದ್ದೀನಿ. ಎಷ್ಟು ಸತಿ ಹೇಳಿದ್ದೀನೋ ಗೊತ್ತಿಲ್ಲ. ತಡೆಯಪ್ಪ, ಎತ್ತೂರು ಅಂಗನವಾಡಿಗೆ ಕಳೆದ 6 ತಿಂಗಳಲ್ಲಿ ಒಬ್ರು ಸೂಪರ್ವೈಸರ್ ವಿಸಿಟ್ ಮಾಡಿಲ್ಲ. ಅಯ್ಯಮ್ಮ ಬರ್ನರ್ ಇಟ್ಕೊಂಡಿದ್ದೆ ಸರ್, ನಾನು ಅದನ್ನೆಲ್ಲ ಹೇಳಿದ್ದೀನಿ. ಅಯ್ಯಮ್ಮ ಬರ್ನರ್ ಅದು ಕಿತ್ತೋಗಿದೆ ಮೇಲಿಂದು ರಬ್ಬರ್ದು. ಅಯ್ಯಮ್ಮ ಆನ್ ಮಾಡ್ಬಿಟ್ಟಿದೆ. ನನಗೆ ಭಯ ಆಯ್ತು. ಗ್ಯಾಸ್ ಎಲ್ಲ ಒಂದೇ ಸತಿ ಬಂತು. ಇವಾಗ ಆಫ್ ಮಾಡಮ್ಮ ಅಂತ. ಈಗ ನಾನು ಅಲ್ಲೇ ಇದ್ನಲ್ಲ, ಆಫ್ ಮಾಡಮ್ಮ ಅಂತಿದ್ದೀನಿ. ಅಯ್ಯಮ್ಮಂಗ ಅಷ್ಟು ಚುಕ್ಕಿ ಇಲ್ಲ. ಮಾತಾಡ್ಬೇಡಿ, ಸರ್ ಕೇಳ್ಬೋದು, ನನ್ನ ಹತ್ರ ಮಾತಾಡ್ಬೇಡಿ. ಸರಿಯಾಗಿ ಮಾಡ್ರಿ ಕೆಲಸ. ಆಮೇಲೆ ಕೆಲಸ ಮಾತಾಡ್ಬೇಕ್ರಿ ನಿಮ್ದು. ಒಂದು ರೆಸಲ್ಯೂಷನ್ ಹಾಕಿ, ನೆಕ್ಸ್ಟ್ ದಿಶಾ ಒಳಗಡೆ ಎಷ್ಟು ಮಕ್ಕಳಿಂದ ಮತ್ತೆ ಸರ್ವೆ ಆಗಬೇಕು. ಒಟ್ಟು ಎಷ್ಟು ಸಾವಿರ ಮಕ್ಕಳಿದ್ದಾರೆ ಎಲ್ಲ ಅಂಗನವಾಡಿ? ಒಂದು 67,000 ಮಕ್ಕಳು ಅಂಗನವಾಡಿ 67-92 ಮಕ್ಕಳು ಅಂತೀರಿ. ಹೆಂಗ್ ಬರ್ಬೋದು? ಅದು ಇನ್ನೂ ಜಾಸ್ತಿ ಇದೆ. ಸರ್ಗೆ ಏನು ಗೊತ್ತಿಲ್ವಾ? ಅಲ್ಲ, 67,000 ಮಕ್ಕಳಲ್ಲಿ ಬರೀ 92 ಜನನ. ಸುಮ್ಮನೆ ಇವೆಲ್ಲ ವಿಡಿಯೋದವರಿಗೆ ಮಾಡ್ತಾರೆ ಅಂತಲ್ಲ. ಸ್ಲಮ್ಸಲ್ಲಿ ಎಲ್ಲಿ ತೀರಾ ಬಡವರು ಪಾವರ್ಟಿ ಲೈನ್ ತುಂಬಾ ಕೆಳಗಡೆ ಇದ್ದಾರೆ, ಅತ್ಯಂತ ಕೆಳಗಿರುವಂತವ್ರನ್ನ ನೀವು 100% ಸರ್ವೆ ಮಾಡಿದ್ರೆ ಒಂದೊಂದು ಅಂಗನವಾಡಿ ಒಂದು 2 ವರ್ಷಕ್ಕೆ ಸಿಗ್ತದೆ. ಸರ್ವೆ ಮಾಡಿ ಕೊಡಕ್ಕೆ ಕೊಡ್ತದಲ್ಲ. ಸರಿ ಸರ್, ಇದು ಸೀರಿಯಸ್ ಆಗಿ ತಗೊಂಡಿದ್ದೀನಿ. ಇದು ಆಗ್ಬೇಕು. ನೋಟಿಫಿಕೇಶನ್ ಎಲ್ಲ ಏನಾಯ್ತು ಸರ್? ನೋಟಿಫಿಕೇಶನ್ ಆಗಿ ಈಗ 4 ತಾಲೂಕು ಆಲ್ರೆಡಿ ಸ್ಕೂಟಿನಿ ಆಗಿದೆ ಸರ್. ಸಿಎಂ ಅವ್ರದ್ದು ಮೀಟಿಂಗ್ ಹೋಗೋಷ್ಟಕ್ಕೆ ನಾವೆಲ್ಲ ರಿಕ್ರೂಟ್ಮೆಂಟ್ ಮುಗಿಸ್ಬೇಕು ಅಂತ ಹೇಳಿದೀವಿ ಸರ್. ಫಸ್ಟ್ ಆಗಿದೆ ಸರ್. ಸಿಎಂ ಅವ್ರದ್ದು ಮೀಟಿಂಗ್ ಹೋಗೋಷ್ಟಕ್ಕೆ ನಾವೆಲ್ಲ ರಿಕ್ರೂಟ್ಮೆಂಟ್ ಮುಗಿಸ್ಬೇಕು ಅಂತ ಹೇಳಿದೀವಿ ಸರ್. ಫಸ್ಟ್ ಕಾಲ್ ಮಾಡಿದಾಗ ಇವೆಲ್ಲ ಎಕ್ಸ್ಟಾರ್ಷನ್ ಎಲ್ಲಾನು ಕರೆದು ಬಾರ್ರಿ ಮಾಡಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಇದು ಮಾಡಿದಂತ ಬಹಳ ಕಂಪ್ಲೇಂಟ್ ಬಂದು ಸರ್. ನಾನು ಅದನ್ನು ಕ್ಯಾನ್ಸಲ್ ಮಾಡಿದ್ವಿ. 2ನೇ ಸತಿ ಮಾಡಿದೀವಿ. ಇವ್ರು ಇನ್ನೂ ಇಟ್ಕೊಂಡಿದ್ದಾರೆ. ಸ್ಪೆಷಲ್ ಆಗಿ ಒಂದಷ್ಟು ಜನ ಹಾಕಿ ಇದು ಮಾಡಿಸಿ ಕೊಡಿ. ಮುಂದೆ ಇವಲ್ಲಿ ಇಟ್ಕೊಂಡು ವ್ಯವಹಾರ ಮಾಡಕ್ಕಲ್ಲ. ಡಿಲೇ ಆಯ್ತು ಅಂತಂದ್ರೆ ಅದೇ ಕಾರಣ. ಇಡಪ್ಪ, ಮಾತಾಡ್ಬೇಡ. ಇಡಪ್ಪ, ಒಬ್ಬನೇ ಏನ್ ಸುಮ್ನೆ ಯಾರಿಗೋ ಹೇಳ್ಬಿಡಿ. 15 ಒಳಗೆ ಆಗ್ಬೇಕು ಮೀಟಿಂಗು. ಪಾರದರ್ಶಕವಾಗಿ ಆಗ್ಬೇಕು. ಮಾಡ್ತೀನಿ ಸರ್, ಅದು ನನಗೆ ಬಿಡಿ ಸರ್. ಬಟ್ ಮೀಟಿಂಗ್ ಹಿಂದೆ ಏನಾಯ್ತು ಅಂತ ನನಗೆ ಗೊತ್ತಿರೋದು, ಗೊತ್ತಾಯ್ತಲ್ಲ ಸರ್. ಅದಕ್ಕೆ ಒಂದ್ಸತಿ ಕ್ಯಾನ್ಸಲ್ ಮಾಡಿದ್ದು. ಈ ಅಪ್ಪನ್ಗೆ ಹೇಳಿದೆ, ನನ್ನ ಆಫೀಸಲ್ಲಿ ಕರಿಯಪ್ಪ, ನಾನು ಇದು ಅಂತ. ಈ ಅಪ್ಪ ತಗೊಂಡೋದ್ರು. ಮೇಡಮ್ ಹಂಗಿಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ಡೈರೆಕ್ಟರ್ ಹತ್ರ ಹೇಳಿಸ್ಬಿಟ್ಟು ಅವ್ರ ಆಫೀಸ್ಗೆ ಮತ್ತೆ ಹಾಕೋದು. ಸುಂದಿರಪ್ಪ ಹೇಳಕ ಬಿಡಲ್ಲ ನಾನು. ಬನ್ನಿ ಸುಂದರ, ಈ ಮೀಟಿಂಗ್ ಅಲ್ಲಿ ಹೇಳ್ತಾ ಇದ್ರೆ ನಾನು ಒಂದೇ ಒಂದು ಅಲ್ಲಿ ಇಲ್ಲಿ ಮಿಸ್ ಅಪ್ಲಿಕೇಶನ್ ಆಗಿದೆ, ದುಡ್ಡು ವ್ಯವಹಾರ ನಡೆದಿದೆ ಅಂತ ಗೊತ್ತಾದ್ರೆ ಇದರಿಂದ ದಡ್ಡಾಳಿಗಳು ನೀವು ನಾನು ಹೇಳಿದ ಸ್ಟಿಕರ್ ಹಾಕ್ಸಿದೆ ಸರ್. ಹಾಕ್ಸಿ ಎಲ್ಲ ಪ್ರಚಾರ ಮಾಡಿಸಿದೆ ಸರ್. ಎಲ್ಲ ಕಡೆ ಯಾರು ಪಾರದರ್ಶಕವಾಗಿ ಹೇಳಿದ್ದೆ, ಯಾವ ದಡ್ಡಾಳಿಗಳು ಇಲ್ಲ ಅಂತ ಪ್ರತಿಯೊಂದು ಅಂಗನವಾಡಿಗೂ ಹಾಕ್ಸಿದೆ ಸರ್. ಆದ್ರೆ ಒಂದ್ಸಲಿ ನೋಟಿಫಿಕೇಶನ್ ಕ್ಯಾನ್ಸಲ್ ಆಗಿ ಹೊರಗಡೆ ಹೋಗಿದೆ. ಮಾಡಿಸ್ತೀನಿ ಸರ್. MSPTC BAS ಸಂಸ್ಥೆ ಅಂತ ಇದೆ ಸರ್. ಹರಿಹರೇಶ್ವರ ಅಂತ ಹೇಳ್ಬಿಟ್ಟು BAS ಸಂಸ್ಥೆ ಇದೆ ಸರ್. ಅವರಿಂದ MSPTC ಕೊಡ್ತಾರೆ.
ಏನಿಂದ ನಮಗೆ ಕೇಳೋದು ಸರ್ BAS ಅಂತೇಳಿ ಹರಿಹರೇಶ್ವರ ಸಂಸ್ಥೆ ಅಂತ ಇದೆ ಸರ್. ಆ ಸಂಸ್ಥೆಯಿಂದ ನಮ್ಗೆ MSPDC ಅವರೇ ಕೊಡ್ತಾರೆ. MSPDC ಅವರು ನಮಗೆ ಅದನ್ನ ಅಂಗನವಾಡಿಗಳಿಗೆ ಸರಬರಾಜು ಮಾಡ್ತಾರೆ. ಎಲ್ಲಿದೆ ಸಂಸ್ಥೆ ಅದು? ಶಿವಮೊಗ್ಗದಲ್ಲಿ ಸರ್. ಹಾ? ಶಿವಮೊಗ್ಗದಲ್ಲಿ ಸರ್. ಪ್ಯಾಕಿಂಗ್ ಆಗೋದಿಲ್ಲ ಅಲ್ವಾ? ಇಲ್ಲ ಆಗ್ತದೆ ಸರ್. ಪ್ಯಾಕಿಂಗ್ ಎಲ್ಲ ಇಲ್ಲ. ಬ್ಯಾಕಿಯಲ್ಲಿ ನಮ್ಮಲ್ಲಿ 4 ಕಡೆ ಇದೆ ಸರ್. ಒಂದು ಅರ್ಕಲ್ಗೂಡು, ಒಂದು ಬಾಳುಪೇಟೆ, ಒಂದು ಬೇಲೂರು ಮತ್ತು ಒಂದು ಗಣೇಶಪುರ ಸರ್. ಮಹೇಶ್ಪುರ ಆಕ್ಸಿಜನ್ ಒಂದು ಕೇಳಿದ್ರೆ ಏನಂತ ಸರ್ ಬ್ಯಾಕಿಂಗ್ ಸೆಂಟ್ರು ಆಕ್ಸಿಜನ್ ಒಂದು ಕೊಡಿ ಅಂತ ಕೇಳಿದ್ರು. ಇಲ್ಲ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.